ಬಾಗಲಕೋಟೆ ಜಿಲ್ಲೆ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿತಮಿತ ನವನಗರ ಬಾಗಲಕೋಟೆ ವತಿಯಿಂದ ದಿನಾಂಕ ಮಾರ್ಚ್ 29, 2025 ರಂದು ಮಧ್ಯಾಹ್ನ 2 ಗಂಟೆಗೆ ಹುನಗುಂದ ಶಾಖೆಯ ನೂತನ ಕಟ್ಟಡದ ಭೂಮಿ ಪೂಜೆಯ ಸಮಾರಂಭವು ಹುನಗುಂದ ಪಟ್ಟಣದ ಲಕ್ಷ್ಮೀನಗರದಲ್ಲಿ ಕರ್ನಾಟಕ ವೀರಶೈವಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಹುನಗುಂದ ಮತಕ್ಷೇತ್ರದ ಶಾಸಕ ಡಾಕ್ಟರ್ ವಿಜಯಾನಂದೆಸ್ ಕಾಶಪ್ಪನವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಈ ಭೂಮಿ ಪೂಜಾ ಕಾರ್ಯಕ್ರಮದ ನಂತರ ಜರುಗಿದ ವೇದಿಕೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾದ ಅಜಯಕುಮಾರ್ ಎಸ್ ಸರನಾಯಕರು ತಮ್ಮ ನೇತೃತ್ವದ ಪರ ಹಾಗೂ ಶಾಸಕ ಕಾಶಪ್ಪನವರರು ತಮ್ಮ ಅಧ್ಯಕ್ಷೀಯ ಪರಮಾತುಗಳನ್ನಾಡಿ 1904ರಲ್ಲಿ ಗದಗ ಜಿಲ್ಲೆಯ ಕಣಿಗಿಹಾಳ ಗ್ರಾಮದಲ್ಲಿ ಸಹಕಾರಿ ರಂಗದ ಹರಿಕಾರ ಶ್ರೀ ಸಿದ್ದನಗೌಡ ಸಣ್ಣರಾಮನಗೌಡ ಪಾಟೀಲರು ಏಷ್ಯಾದಲ್ಲಿಯೇ ಪ್ರಥಮ ಬಾರಿಗೆ ಕೃಷಿ ಪತ್ತಿನ ಸಹಕಾರ ಸಂಘವನ್ನು ಹುಟ್ಟುಹಾಕಿ ಸರ್ಕಾರದ ಸೌಲಭ್ಯಗಳು ಗ್ರಾಮೀಣ ಭಾಗದ ಕಟ್ಟಕಡೆಯ ಬಡ ವ್ಯಕ್ತಿಗೆ ತಲಪಲು ಕೈಗೊಂಡ ಚಳುವಳಿಯನ್ನು ಸ್ಮರಿಸಿದರು. ನಂತರ ಜಿಲ್ಲೆಯ ಡಿಸಿಸಿ ಬ್ಯಾಂಕ್ 2003ರಲ್ಲಿ ವಿಜಯಪುರ ಜಿಲ್ಲೆಯಿಂದ ವಿಭಜನೆಗೊಂಡಾಗ ಠೇವಣಿ ಹಣ ಸಂಗ್ರಹವು ಕೇವಲ 2,500 ಕೋಟಿ ರೂಪಾಯಿಗಳಾಗಿದ್ದು ಸದ್ಯೀಗ 3,500 ಕೋಟಿ ರೂಪಾಯಿಗಿಂತಲೂ ಹೆಚ್ಚು ಠೇವಣಿ ಸಂಗ್ರಹ ಬೆಳವಣಿಗೆ ಪಡೆದಿದ್ದನ್ನು ಪ್ರಸ್ತಾಪಿಸಿದರು. ಈ ಒಂದು ಅಲ್ಪಾವಧಿಯಲ್ಲಿ ಮಹತ್ತರ ಸಾಧನೆಯೊಂದಿಗೆ ಬೆಳೆಯಲು ಸಮಸ್ತ ಜಿಲ್ಲೆಯ ರೈತರು, ಸಹಕಾರಿ ಸಂಘ ಸಂಸ್ಥೆಗಳು, ಆಡಳಿತ ನಿರ್ದೇಶಕ ಮಂಡಳಿಗಳ ಸಹಕಾರದಿಂದ ಸಾಧ್ಯವಾಗಿದೆ ಎಂದರು. ನಂತರ ಪ್ರಸಕ್ತ ಸಾಲಿನಲ್ಲಿ ಠೇವಣಿ ಸಂಗ್ರಹದ ಗುರಿಯನ್ನು 4,000 ರೂಪಾಯಿಗಳವರೆಗೆ ಇರಿಸಿದನ್ನು ಹಾಗೂ ಜಿಲ್ಲೆಯ 2,500,000 ರೈತರಿಗೆ ಶೂನ್ಯ ಬಡ್ಡಿದರದ ಬೆಳೆ ಸಾಲ ವಿತರಣೆ ಹಾಗೂ ಹಿಂದಿನ ಮತ್ತು ಪ್ರಸ್ತುತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ರಾಜ್ಯಾದಾದ್ಯಂತ 50,000 ಕೋಟಿ ಸಾಲ ಮನ್ನಾ ಮತ್ತು ಜಿಲ್ಲೆಯಲ್ಲಿ 850 ಕೋಟಿ ಸಾಲ ಮನ್ನಾ ಮಾಡಿದ್ದು, ನಂತರ ಕುಮಾರಸ್ವಾಮಿಯವರ ಸರ್ಕಾರದಲ್ಲಿನ ಸಾಲ ವಿತರಣೆ ಮತ್ತು ಮನ್ನಾದ ವಿವರಣೆ ಹಾಗೂ ಕೃಷಿ ಮೂಲ ಸೌಕರ್ಯ ಕಲ್ಪಿಸಿದನ್ನು ಪ್ರಸ್ತಾಪಿಸಿದರು. ನಂತರ ಸ್ವತಂತ್ರ ಭಾರತದ ಪ್ರಥಮ ಪ್ರಧಾನಿ ಜವಾಹರಲಾಲ್ ನೆಹರುನವರು ವಿಶೇಷವಾಗಿ ರೈತರ ಹಿತಕ್ಕೆ ಮೊದಲ ಆದ್ಯತಾ ವಲಯವನ್ನಾಗಿಸಿ ಹೆಮ್ಮರವಾಗಿ ಬೆಳೆಯಲು ಕೊಟ್ಟ ಕೊಡುಗೆಯನ್ನು ಸ್ಮರಿಸಿದರು. ನಂತರ ರಾಷ್ಟ್ರೀಯಕೃತ ಬ್ಯಾಂಕುಗಳು ನೀಡುವ ಸೇವೆಯನ್ನು ಡಿಸಿಸಿ ಬ್ಯಾಂಕ್ ನೀಡಲಿದ್ದು, ಅದರ ಸದುಪಯೋಗ ಪಡೆಯುವುದರೊಂದಿಗೆ ಹೆಚ್ಚಿನ ಬಡ್ಡಿ ಆಸೆಗೆ ಇತರೆ ಸಹಕಾರಿ ಕ್ಷೇತ್ರದೆಡೆಗೆ ಮುಖ ಮಾಡದೆ ಶೂನ್ಯ ಬಡ್ಡಿದರದಲ್ಲಿ ಸಾಲದ ಲಾಭ ಪಡೆಯುತ್ತಿರುವ ಸದಸ್ಯರೆಲ್ಲ ಡಿಸಿಸಿ ಬ್ಯಾಂಕ್ ಉತ್ತರೋತ್ತರವಾಗಿ ಬೆಳೆಯಲು ಹೆಚ್ಚಿನ ಠೇವು ಇದೇ ಬ್ಯಾಂಕಿನಲ್ಲಿರಿಸಬೇಕೆಂದು ಕರೆ ನೀಡಿದರು. ಏತನ್ಮಧ್ಯೆ ಈ ಕಟ್ಟಡದ ಕಾಮಗಾರಿ ಗುತ್ತಿಗೆ ನಿರ್ವಹಣೆ ಜವಾಬ್ದಾರಿ ವಹಿಸಿಕೊಂಡ ಪ್ರಥಮ ದರ್ಜೆ ಗುತ್ತಿಗೆದಾರರಾದ ಬಸವರಾಜ ಜಾಲಿಹಾಳರು ಮೌಖಿಕವಾಗಿ ಮಾಧ್ಯಮ ಪ್ರತಿನಿಧಿಗಳು ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಒಟ್ಟು 3,600 ಸ್ಕ್ವೇರ್ ಫೀಟ್ ಕಟ್ಟಡ ನಿವೇಶನವಿದ್ದು, ಅದರಲ್ಲಿ 2,400 ಸ್ಕ್ವೇರ್ ಫೀಟ್ನಲ್ಲಿ ಜಿಎಸ್ಟಿ ಖರ್ಚು ವೆಚ್ಚ ಸೇರಿ ಸುಮಾರು 70 ಲಕ್ಷ ವೆಚ್ಚದಲ್ಲಿ ಡಿಸಿಸಿ ಬ್ಯಾಂಕಿನ ನೂತನ ಹುನಗುಂದ ಶಾಖೆಯ ಕಟ್ಟಡ ತಲೆ ಎತ್ತಲಿದೆ ಎಂದು ಮಾಹಿತಿ ನೀಡಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಬ್ಯಾಂಕಿನ ಧನ್ನೂರ ಶಾಖೆಯ ವ್ಯವಸ್ಥಾಪಕರಾದ ಬಸವರಾಜ ಪಿಕೆಂದೂರರು ನಿರೂಪಿಸಿದರೆ, ಜಿಲ್ಲಾ ಡಿಸಿಸಿ ಬ್ಯಾಂಕಿನ ಉಪಾಧ್ಯಕ್ಷರಾದ ಮುರಗೇಶಿ ಕಡ್ಲಿಮಟ್ಟಿ, ಜಿಲ್ಲಾ ಪ್ರಧಾನ ವ್ಯವಸ್ಥಾಪಕರಾದ ಎಸ್ಎಸ್ ಮಿರ್ಜಿ, ವಿಎಂ ಬ್ಯಾಂಕ್ ಹುನಗುಂದದ ಅಧ್ಯಕ್ಷರಾದ ಶ್ರೀಮತಿ ಶಕುಂತಲ ಎಸ್ ಗಂಜಿಹಾಳ, ಪುರಸಭೆ ಉಪಾಧ್ಯಕ್ಷರಾದ ಶ್ರೀಮತಿ ರಾಜವ್ವ ಬದಮಿರು ವೇದಿಕೆ ಅಲಂಕರಿಸಿದ್ದರು. ಹಾಗೂ ಡಿಸಿಸಿ ಬ್ಯಾಂಕ್ ಹುನಗುಂದ ಶಾಖೆಯ ವ್ಯವಸ್ಥಾಪಕರಾದ ಬಿಎಸ್ ಪಾಟೀಲ್ ಸೇರಿದಂತೆ ಬ್ಯಾಂಕಿನ ಸಿಬ್ಬಂದಿಗಳು ಹಾಗೂ ಇತರೆ ಸಹಕಾರಿ ಸಂಘಗಳ ವ್ಯವಸ್ಥಾಪಕರು, ಸಿಬ್ಬಂದಿಗಳು, ಇತರೆ ಗಣ್ಯಮಾನ್ಯರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಕೂಡ ಕೆಲವೊಂದಿಷ್ಟು ಸಾಲ ಮನ್ನಾ ಆಗಿದೆ. ಆದರೆ ಇನ್ನೂ ಕೂಡ ಕುಮಾರಸ್ವಾಮಿ ಅವರು ಇನ್ನು 1 ಲಕ್ಷವರೆಗೆ ಸಾಲ ಮನ್ನಾ ಮಾಡಿದ್ರು. ಇನ್ನೂ ಕೆಲವೊಂದು ಸೊಸೈಟಿಗಳಲ್ಲಿ ಕೆಲವೊಂದು ರೈತರ ಸಾಲ ಇನ್ನೂ ಮನ್ನಾ ಆಗಿಲ್ಲ. ಆದರೆ ಅದು ಬರಬೇಕಾಗಿತ್ತು, ಇನ್ನೂ ಬರಬಹುದು ಅನ್ನುವಂತ ಆಸೆ ನಮಗೂ ಇದೆ. ಮುಂದಿನ ದಿನಗಳಲ್ಲಿ ನಾವು ಸಾಕಷ್ಟು ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಬರ್ತದೆ ಅನ್ನುವಂತ ಆಸೆ ನಮಗೂ ಇದೆ. ನಾವು ಈ ಸಂದರ್ಭದಲ್ಲಿ ಹೆಚ್ಚಿಗೆ ಮಾತನಾಡಿದೆ, ಇದು ತಮಗೆಲ್ಲರಿಗೂ ಗುರುತಿರಬೇಕು. ಸಹಕಾರಿ ಚಳವಳಿ ಎಲ್ಲಿಂದ ಪ್ರಾರಂಭ ಆಯಿತು ಅನ್ನೋದನ್ನ ಬಹುಶಃ ತಮಗೆಲ್ಲರಿಗೂ ಗುರುತಿರಬಹುದು. ಏನೋ 1904ನೇ ಇಸ್ವಿಯಲ್ಲಿ ಗದಗ ತಾಲೂಕಿನ ಕಣಿದಾಳ ಅನ್ನುವಂತಹ ಗ್ರಾಮದಲ್ಲಿ ಸಿದ್ದನಗೌಡ ಸಣ್ಣರಾಮನಗೌಡ ಪಾಟೀಲ್ ಅನ್ನೋರು ಒಂದು ಸಂಸ್ಥೆಯನ್ನ ಆವತ್ತಿನ ದಿವಸ ಒಂದು ಸೊಸೈಟಿಯನ್ನ ಕಟ್ಟಿ ಪ್ರಾರಂಭ ಮಾಡಿದರು. ಕೇವಲ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ಇಡೀ ಏಷ್ಯಾ ಖಂಡದಲ್ಲೇ ಒಂದು ಸಹಕಾರಿ ಕ್ಷೇತ್ರದಲ್ಲಿ ಪ್ರಪ್ರಥಮ ಸೊಸೈಟಿ ಯಾವ್ದಾದ್ರು ಇದ್ರೆ ಅದು ಗದಗ ತಾಲೂಕಿನಲ್ಲಿ ಇರ್ತಕ್ಕಂಥ ಕಣಿನಾಳ ಊರಲ್ಲಿ ಆ ಒಂದು ಸಂಸ್ಥೆ, ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಅವತ್ತು ಪ್ರಾರಂಭ ಆಯಿತು.
ಅವತ್ತೇನು ಸಹಕಾರಿ ಚಳವಳಿ ಪ್ರಾರಂಭ ಆಯಿತು, ಅವರು ಅವತ್ತು ಸಹಕಾರಿ ಚಳವಳಿಯನ್ನ ಪ್ರಾರಂಭ ಮಾಡಬೇಕಾದ್ರೆ ಅವರು ತಿಳ್ಕೊಂಡು ಇವತ್ತು ಹಳ್ಳಿ ಮಟ್ಟದಲ್ಲಿ, ಗ್ರಾಮೀಣ ಮಟ್ಟದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಏನಾದರೂ ಸರ್ಕಾರದ ಅನುಕೂಲತೆಗಳನ್ನ ಬಡವರಿಗೆ ನಾವು ಮುಟ್ಟಿಸಲಿಕ್ಕೆ ಸಾಧ್ಯ ಆಗಬೇಕಾದ್ರೆ ಅದು ಕೇವಲ ಸಹಕಾರಿ ಚಳವಳಿಯಿಂದ ಸಾಧ್ಯ ಅನ್ನುವಂತ ಒಂದು ದೃಷ್ಟಿಕೋನ ಇಟ್ಟುಕೊಂಡು ಅವತ್ತೇನು ಪ್ರಾರಂಭ ಮಾಡಿದ್ರು, ಇವತ್ತಿನವರೆಗೂ ಕೂಡ ನಮ್ಮ ಕರ್ನಾಟಕದಲ್ಲಿ ಅಥವಾ ಕೆಲವು ರಾಜ್ಯಗಳಲ್ಲಿ ಇನ್ನೂ ಬಹಳಷ್ಟು ಸಾಧನೆ ಸಹಕಾರಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಮುಂದಿನ ದಿನಗಳಲ್ಲಿ ಆದರೂ ಕೂಡ ಈ ಒಂದು ಸಹಕಾರಿ ಕ್ಷೇತ್ರದಿಂದ ಸಾಕಷ್ಟು ಏನು ನಮ್ಮ ಅದರಲ್ಲಿ ವಿಶೇಷವಾಗಿ ರೈತರಿಗೆ ಇದನ್ನೇನಾದರೂ ಅನುಕೂಲತೆಗಳಾಗಬೇಕಾದ್ರೆ ನಮ್ಮಲ್ಲಿ ಏನು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳೇನಿದ್ದಾವಲ್ಲ ಅವುಗಳನ್ನ ನಾವು ಶಕ್ತಿಯುತವಾಗಿ ಮಾಡತಕ್ಕಂತ ಒಂದು ಕೆಲಸವನ್ನ ನೀವು ಎಲ್ಲರೂ ಕೂಡಿ ಮಾಡಬೇಕಾಗ್ತದೆ. ಯಾಕಂದ್ರೆ ನಾವು ಡಿಸಿಸಿ ಬ್ಯಾಂಕಿಗೆ ಏನು ನಮಗೆ ಡೆಪಾಸಿಟ್ ಬರಬೇಕಾಗಿತ್ತು, ಯಾವ ರೀತಿಯಲ್ಲಿ ಹಿಂದಿನ ವರ್ಷಗಳಲ್ಲಿ ಬರ್ತಾ ಇದ್ದು ಈಗ ಬರ್ತಾ ಇಲ್ಲ. ಯಾಕಂದ್ರೆ ಬಹಳಷ್ಟು ಜನರು ಸೌಹಾರ್ದಕರ ಇವತ್ತು, ಯಾಕಂದ್ರೆ ಹೆಚ್ಚಿನ ಬಡ್ಡಿ ಅಲ್ಲಿ ಸಿಗ್ತೈತೆ ಅಂತ ಹೇಳಿ ಬಹಳಷ್ಟು ಜನ ಆ ಕಡೆ ಹೋಗ್ತಾ ಇದ್ದೀರಿ. ಆದ್ರೆ ಏನು ರೈತರು ಕೂಡ ಬಹಳಷ್ಟು ಜನ ನೀವು ಸೌಹಾರ್ದೊಳಗೆ ನೀವು ಇನ್ವೆಸ್ಟ್ ಮಾಡಿ ನಮ್ಗೆ ಗೊತ್ತೈತಿ. ಆದ್ರೆ ನಿಮಗೆ ರೈತರಿಗೆ ವಿನಂತಿ ಮಾಡ್ಕೊಳ್ಳೋದು ಏನಂತಂದ್ರೆ, ನಮ್ಮಲ್ಲಿ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ತಗೋತೀರಿ, ಆಮೇಲೆ ನಾವು ಎಂಟಿ ಲೋನ್ ಕೊಡ್ಬೇಕಾದ್ರೆ 3% ಬಡ್ಡಿ ದರದಲ್ಲಿ ಎಂಟಿ ಲೋನ್ ಕೊಡ್ತೀವಿ. ಅದಕ್ಕೆ ಯಾವ ಸಂಸ್ಥೆಯಿಂದ ನೀವು ಲಾಭ ಪಡಿತೀರಿ ಆ ಸಂಸ್ಥೆಗೆ ಹೊಳ್ಳೆ ಅಲ್ಲೇ ನಿಮ್ಗೆ ದುಡ್ಡು ಇತ್ತು ಅಂದ್ರೆ ನಿಮ್ಮಲ್ಲಿ ಹೆಚ್ಚಿನ ದುಡ್ಡು ಇತ್ತು ಅಂದ್ರೆ ಬೇರೆ ಕಡೆ ಇನ್ವೆಸ್ಟ್ ಮಾಡಲಾರ್ದೆ ನಮ್ಮಲ್ಲಿ ಏನು ಅಂತ ವಿನಂತಿಯನ್ನ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಮಾಡ್ಲಿಕ್ಕೆ ಇಚ್ಛೆಪಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಪ್ರತಿಯೊಂದು ಹಳ್ಳಿಗಳಿಗೂ ಇವತ್ತು ನ್ಯಾಷನಲೈಸ್ ಬ್ಯಾಂಕ್ಸ್ ಆಗಿದ್ದಾವ, ಆಮೇಲೆ ನಮ್ಮ ಸೊಸೈಟಿಗಳು ಆಗಿದ್ದಾವ. ಸೊಸೈಟಿಗಳ ಮುಖಾಂತರ ರೈತರಿಗೆ ಸಾಕಷ್ಟು ಅನುಕೂಲತೆಗಳು ಇವತ್ತು ಆಗ್ತದೆ ಇದ್ದಾವ. ಮುಂದಿನ ದಿನಗಳಲ್ಲಿಯೂ ಕೂಡ ನಾನು ವಿನಂತಿ ಮಾಡ್ಕೊಳ್ತೇನೆ ರೈತರಿಗೆ ಎಲ್ಲರಿಗೆ ಇವೇನು ಇವತ್ತು ಪ್ರಾಥಮಿಕ ಕೃಷಿ ಪತ್ತಿನ ಸೊಸೈಟಿಗಳಿದ್ದಾವೆ ಅವೆಲ್ಲ ಸೊಸೈಟಿಗಳು ಇದು ನಮ್ಮ ಸೊಸೈಟಿ ಅನ್ನುವಂಥ ಭಾವನೆ ನಿಮ್ಮಲ್ಲಿ ಎಲ್ಲರಿಗೂ ಬರಬೇಕು. ಅದು ಯಾವುದೇ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಇರ್ಬೋದು, ಅಥವಾ ಯಾವುದೇ ಸೌಹಾರ್ದ ಸೊಸೈಟಿ ಇರ್ಬೋದು, ಅಥವಾ ಕ್ರೆಡಿಟ್ ಸೊಸೈಟಿ ಇರ್ಬೋದು, ಅರ್ಬನ್ ಬ್ಯಾಂಕ್ ಇರ್ಬೋದು, ಇದೇನು ಸಹಕಾರಿ ಕ್ಷೇತ್ರದಲ್ಲಿ ನಾವು ಯಾರು ಸದಸ್ಯರಾಗಿರ್ತೀವಿ ನಮ್ಮಲ್ಲಿ ಎಲ್ಲರಿಗೂ ಒಂದು ಭಾವನೆ ಬರಬೇಕು, ಇದು ನನ್ನ ಸಂಸ್ಥೆ ಅನ್ನುವಂಥ ಭಾವನೆ ಇದ್ರೆ ಆ ಸಂಸ್ಥೆಗಳು ಬೆಳೀತವೆ. ಆ ಸಂಸ್ಥೆಗಳ ಮುಖಾಂತರ ನಮಗೂ ಎಲ್ಲರಿಗೂ ಅದರ ಅನುಕೂಲತೆ ಆಗ್ತದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಡಿಸಿಸಿ ಬ್ಯಾಂಕ್ ಮುಖಾಂತರ ಏನು ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ನಿಮಗೇನು ಸೌಲಭ್ಯಗಳು ಸಿಗ್ತವೆ ಆ ಒಂದು ಸೌಲಭ್ಯಗಳನ್ನ RTGS ಆಗಲಿ, NEFT ಆಗಲಿ, ಇತರ ಎಲ್ಲ ಸೌಲಭ್ಯಗಳನ್ನ ನಾವು ಡಿಸಿಸಿ ಬ್ಯಾಂಕ್ ಮುಖಾಂತರ ನಾವು ಮಾಡಿಕೊಡ್ತಾ ಇದ್ದೀವಿ. ಆ ಒಂದು ಸೌಲಭ್ಯಗಳನ್ನ ತಾವೆಲ್ಲ ಅದನ್ನು ಉಪಯೋಗ ಮಾಡಿಕೊಂಡು ನಮ್ಮ ಡಿಸಿಸಿ ಬ್ಯಾಂಕ್ಗಳು ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಯಲಿಕ್ಕೆ ತಾವೆಲ್ಲ ಸಹಕಾರಿ ಆಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಏನು ಇವತ್ತು ಈ ಕಾರ್ಯಕ್ರಮ 2003 ಏನು ನಮ್ಮ ಜಿಲ್ಲೆಯ ವಿಭಜನೆ ಆಯಿತು. ವಿಕೇಂದ್ರೀಕರಣ ಆದ್ಮೇಲೆ ಬಹುತೇಕ ಇವತ್ತು ಅತ್ಯಂತ ಪ್ರಗತಿಯತ್ತ ಸಾಧನೆಯನ್ನ ಇವತ್ತು ಇಡೀ ರಾಜ್ಯದಲ್ಲಿ ಯಾವ್ಯಾವ ಒಂದು ಬ್ಯಾಂಕ್ ಮಾಡಿದ್ರೆ ಅದು ನಮ್ಮ ಬಾಗಲಕೋಟೆ ಜಿಲ್ಲಾ ಸಹಕಾರಿ ಬ್ಯಾಂಕ್ ಮಾತನ್ನು ಬಹಳ ಹೆಮ್ಮೆ ಅಂತ ಹೇಳಕ್ಕೆ ಇಚ್ಛೆಪಡ್ತೇನೆ. 3,500 ಕೋಟಿಯಷ್ಟು ಬಂಡವಾಳವನ್ನು ಹೊಂದಿರುವಂತಹ ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಬಹುತೇಕ ಹುಣಗುಂದ ಕ್ಷೇತ್ರದ ಈ ಒಂದು ಹುಣಗುಂದ ಶಾಖೆಯ ಒಂದು ಕಟ್ಟಡ ಬಹುತೇಕ 4 ದಿನದ ನಂತರ ವಿಳಂಬ ಆಗಿತ್ತು. ಆ ವಿಳಂಬವನ್ನು ನಾವು ಅನಿವಾರ್ಯ ಕಾರಣದಿಂದ ಅಧ್ಯಕ್ಷರು ನಾವು ಹಲವಾರು ಬಾರಿ ಪ್ರಯತ್ನ ಪಟ್ಟರು ಕೂಡ ಅದು ಆಗಿರಲಿಲ್ಲ. ಆದರೆ ಈ ಬಾರಿ ಮಾಡಲೇಬೇಕು. ಯಾಕಂದ್ರೆ ಇದು ಬಹುತೇಕ ನಾವು ಜಾಗ ತಗೊಂಡ 10 ವರ್ಷ ಆಗಿತ್ತು. 10 ವರ್ಷದಿಂದಲೇ ನಾವು ಜಾಗವನ್ನು ತೆಗೆದುಕೊಂಡಿದ್ದೀವಿ. ಬಹುತೇಕ ಕಟ್ಟಡ ಆಗಿರಲಿಲ್ಲ. ಆ ಕಟ್ಟಡಕ್ಕೆ ಮಾನ್ಯ ಅಧ್ಯಕ್ಷರಿಗೆ ನಾವು ವಿನಂತಿ ಮಾಡಿಕೊಂಡಾಗ ಅವರು ಕೂಡ ತಕ್ಷಣ ಇದಕ್ಕೆ ಅನುದಾನವನ್ನು ಒದಗಿಸಿ ಇವತ್ತು ಈ ಕಟ್ಟಡಕ್ಕೆ ಭೂಮಿ ಪೂಜೆಯನ್ನ ನೆರವೇರಿಸಲಿಕ್ಕೆ ಅವರೇ ಸ್ವತಃ ಬಂದು ಭೂಮಿ ಪೂಜೆಯನ್ನು ನೆರವೇರಿಸಿದ್ದಕ್ಕೆ ನಾನು ನಮ್ಮ ಸಮಸ್ತ ಹುಡುಗಿನ ಮತಕ್ಷೇತ್ರದ ಸಹಕಾರಿ ಕ್ಷೇತ್ರದ ಎಲ್ಲ ಬಂಧುಗಳ ಪರವಾಗಿ ನಾನು ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನು ನಾನು ಅರ್ಪಿಸುವುದು ಬಹಳ ದೊಡ್ಡದು. ಈ ದೇಶದಲ್ಲೇ ಒಂದು ಹೆಮ್ಮರವಾಗಿ ಬೆಳೆದಿರುವಂಥದ್ದು. ಅದಕ್ಕೆ ನಮ್ಮ ಪ್ರಥಮ ಪ್ರಧಾನಿಗಳಾದಂತಹ ಜವಾಹರ್ಲಾಲ್ ನೆಹರು ಅವರು ಆದಿಯಾಗಿ ಈ ಸಹಕಾರಿ ಕ್ಷೇತ್ರವನ್ನ ಇವತ್ತು ಬೆಳೆಸುವಂತ ನಿಟ್ಟಿನಲ್ಲಿ ನಾವೆಲ್ಲ ಸಹಕಾರಿಗಳಾಗಿರ್ಬೇಕು. ನಮ್ಮ ಸಹಕಾರ ನಿಮಗಿರಬೇಕು, ನಿಮ್ಮ ಸಹಕಾರ ನಮಗಿರಬೇಕು ಅನ್ನೋ ನಿಟ್ಟಿನಲ್ಲಿ ಸಹಕಾರಿ ಕ್ಷೇತ್ರನೇ ಸಹಕಾರದಿಂದ ಇದ್ದಾಗ ಮಾತ್ರ ಅದು ಬೆಳೆಯೋದಕ್ಕೆ ಸಾಧ್ಯ. ಅದರಲ್ಲಿ ನಮ್ಮ ರೈತರಿಗಾಗಿ ವಿಶೇಷವಾಗಿ ಹೆಚ್ಚಿನ ಆದ್ಯತೆಯನ್ನು ನಮ್ಮ ಸಹಕಾರಿ ಬ್ಯಾಂಕ್ ಇವತ್ತು ರೈತರಿಗೆ, ಅದು ಕೃಷಿ ಪತ್ತಿನ ಸಹಕಾರಿ
ಸಂಘಗಳಾಗಿರ್ಬೋದು, ಬ್ಯಾಂಕ್ಗಳಾಗಿರ್ಬೋದು, ಇವತ್ತು ನಮ್ಮ ಹುನಗುಂದಿ ಮತ್ತು ಇಳಕಲ್ಲಿಯಲ್ಲಿ ಅತ್ಯಂತ ನಮ್ಮ ಜಿಲ್ಲೆಯಲ್ಲೇ ಎಲ್ಲ ರೈತರಿಗೆ ಒಂದು ಬೆನ್ನೆಲುಬಾಗಿ ನಿಂತಿದ್ದು ನಮ್ಮ ಜಿಲ್ಲಾ ಸಹಕಾರಿ ಕೇಂದ್ರ ಸಹಕಾರಿ ಬ್ಯಾಂಕ್ ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಹೇಳಲು ರೈತರ ಪರವಾಗಿ ನಿರ್ಣಯಗಳನ್ನು ತೆಗೆದುಕೊಂಡಿರುವಂತ ನಿರ್ಣಯಗಳು ಕೂಡ ನಮ್ಮಲ್ಲಿದೆ. ಶೂನ್ಯ ದರದಲ್ಲಿ ಇವತ್ತು ಬಡ್ಡಿಯನ್ನು ಕೊಡುವಂಥದ್ದಿರಬಹುದು. ಅದು ವಿಶೇಷವಾಗಿ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳಂತಹ ಸಿದ್ದರಾಮಯ್ಯನವರು ಕೂಡ ಸಹಕಾರಿ ಕ್ಷೇತ್ರದಲ್ಲಿ ಅದರಲ್ಲಿ ವಿಶೇಷವಾಗಿ ರೈತರಿಗೆ ಮತ್ತು ಸಾಲ ಮನ್ನಾ ಮಾಡುವಂಥದ್ದಿರ್ಬೋದು, ಶೂನ್ಯ ದರದಲ್ಲಿ ಅವರಿಗೆ ಸಾಲವನ್ನು ಕೊಡುವಂಥದ್ದಿರ್ಬೋದು, ಇವತ್ತು ಅವರ ಬೆಳೆ ಸಾಲ, ಪಂಪ್ಸೆಟ್ಟು, ಅನೇಕ ರೀತಿಯಲ್ಲಿ ಇವತ್ತು ರೈತರಿಗೆ ಅನುಕೂಲ ಆಗುವಂತ ನಿಟ್ಟಿನಲ್ಲಿ ನಮ್ಮ ಈ ಕೇಂದ್ರ ಸಹಕಾರಿ ಬ್ಯಾಂಕ್ ಇವತ್ತು ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಬಹುತೇಕ ಈ ಸಾಲಿನಲ್ಲಿ ನಮ್ಮ ಅಧ್ಯಕ್ಷರು ಕಳೆದ 3 ಬಾರಿ ಇವತ್ತು ಅಧ್ಯಕ್ಷರಾಗಿ ಅವರು ಅತ್ಯಂತ ನಮ್ಮ ಬ್ಯಾಂಕಿನ ಒಂದು ಸುಧಾರಣೆಗೆ, ಬದಲಾವಣೆಗೆ ಅನೇಕ ಶ್ರಮವನ್ನು ವಹಿಸಿ ಇವತ್ತು ಇಡೀ ರಾಜ್ಯದಲ್ಲೇ ನಮ್ಮ ಬ್ಯಾಂಕನ್ನ ಹೆಸರುವಾಸಿಯನ್ನ ಮಾಡುವಂತ ಕೀರ್ತಿ ಕೂಡ ನಮ್ಮ ಅಧ್ಯಕ್ಷರಿಗಿದೆ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕು ಸಂಘಗಳಿಗೆ ಅನೇಕ ರೀತಿಯಲ್ಲಿ ರೈತರಿಗೆ ಸಹಾಯ ಹಸ್ತವನ್ನು ನೀಡೋದಕ್ಕೆ ನಾವೆಲ್ಲರೂ ಕೂಡ ಮುಂದಾಗಿದ್ವಿ. ಅದೇ ರೀತಿ ಹೊಸ ಏನು ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್ಗಳನ್ನು ಕೂಡ ಇವತ್ತು ನಾವು ಹುನಗುಂದಾಗಲಿ, ಇಳಕಲ್ ನಗರದಲ್ಲಾಗಲಿ, ಇಳಕಲ್ ತಾಲೂಕಲ್ಲಿ ಅನೇಕ ಹೊಸ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್ಗಳನ್ನು ಕೂಡ ನಾವು ರಚನೆ ಮಾಡಿದ್ದೀವಿ. ಅದೇ ರೀತಿ ಸರ್ಕಾರದ ಸವಲತ್ತುಗಳನ್ನು ಕೂಡ ಪಡಿತಾ ಇದ್ದೀವಿ. ಇದು ಎಲ್ಲರ ಒಂದೇ ಉದ್ದೇಶ, ನಮ್ಮ ರೈತರ ಏಳಿಗೆ ಆಗಬೇಕು. ನಮ್ಮ ಎಲ್ಲ ಬಡಬಗ್ಗರು, ಕೂಲಿ ಕಾರ್ಮಿಕರು, ಅದರಲ್ಲೂ ಸ್ವಯಂ ಉದ್ಯೋಗವನ್ನು ಮಾಡುವಂಥವ್ರಿಗೆ ಇವತ್ತು ಈ ಒಂದು ಸಹಾಯಸ್ಥವನ್ನು ನೀಡ್ತಾ ಈ ಒಂದು ಸಹಕಾರಿ ಕ್ಷೇತ್ರ ಮುಂದೆ ನಡೆಯುತ್ತೆ ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಸಮಯ ಶಾಸಕರು ತುಮಕೂರು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀ ಅಜಯ್ ಕುಮಾರ್ ಸರ್ನಾಯಕ್ ಸಾಹೇಬರು